ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸುಮಾರು ಜನ ಮಾರ್ನಿಂಗ್ ಡ್ರಿಂಕ್ ಬಗ್ಗೆ ಕೇಳಿದ್ರಿ, ಅದಕ್ಕೋಸ್ಕರ ಈ ಮಾರ್ನಿಂಗ್ ಡ್ರಿಂಕ್ ನ ಹೇಳ್ತಾ ಇದೀನಿ. ಒಂದ್ ಗ್ಲಾಸ್ಗೆ ಒಂದ್ ಚಿಟಿಕೆ ಅರಿಶಿನ ಮತ್ತೆ ಒಂದ್ ಸ್ಪೂನ್ ಜೇನುತುಪ್ಪ ಹಾಕೊಂಡು ಅದಕ್ಕೆ ಚಿಯಾ ಸೀಡ್ಸ್ ಇದ್ರೆ ಚಿಯಾ ಸೀಡ್ಸ್ ಹಾಕೊಳ್ಳಿ, ಇಲ್ಲ ಸಬ್ಜಾ ಸೀಡ್ಸ್ ಹಾಕೊಳ್ಳಿ. ಆದ್ರೆ ಚಿಯಾ ಸೀಡ್ಸ್ ನ ಹಿಂದಿನ ರಾತ್ರಿನೇ ನೆನ್ಸಿಡ್ಬೇಕು. ಸಬ್ಜಾ ಸೀಡ್ಸ್ ಆದ್ರೆ ಒಂದ್ 10 ನಿಮಿಷ ಮುಂಚೆ ನೆನ್ಸಿಟ್ರೆ ಸಾಕು. ನಾನಿಲ್ಲಿ ಅರಿಶಿನ ಪುಡಿ ಮತ್ತೆ ಜೇನುತುಪ್ಪಕ್ಕೆ ಸಬ್ಜಾ ಸೀಡ್ಸ್ ಸೇರಿಸ್ಕೊಂಡು ಅದಕ್ಕೆ ಬಿಸಿನೀರ್ ಆಡ್ ಮಾಡ್ಕೊತಾ ಇದೀನಿ. ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಬೆಳಗ್ಗೆದ್ದು ಖಾಲಿ ಹೊಟ್ಟೆ ಕುಡಿಯೋದು. ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳ್ತಿದ್ರಲ್ಲ ಫೇಸ್ ಗ್ಲೋ ಆಗ್ತಿರೋದಕ್ಕೆ ಏನ್ ಕಾರಣ ಅಂತ. ಇದು ಒಂದ್ ಕಾರಣ ಅಂತ ಹೇಳ್ಬಹುದು. ಅದಾದ್ಮೇಲೆ ಓದಿರೋದ್ನೆಲ್ಲ ಒಂದ್ ರೌಂಡ್ ರಿವಿಷನ್ ಮಾಡ್ಕೊಂಡು ಸ್ಟ್ರಾಂಗ್ ಆಗಿ ಒಂದ್ ಬ್ಲಾಕ್ ಕಾಫಿ ಕುಡಿದು ರೆಡಿಯಾಗಿ ತಿಂಡಿನ ಬಾಕ್ಸ್ ಹಾಕೊಂಡು ಬಸ್ ಹತ್ಕೊಂಡು ಮೈಸೂರು ಹೊರಟೆ. ಅಲ್ಲಿ ರಾಮಸ್ವಾಮಿ ಇಳ್ಕೊಂಡು ಮಹಾರಾಜ ಕಾಲೇಜ್ಗೆ ನಾವು 4 ಜನನು ಓದಕ್ಕೆ ಅಂತ ಓದ್ಕೊಂಡು ಹಂಗೆ ಬಾಕ್ಸ್ ಅಲ್ಲಿ ತಂದಿದ್ ತಿಂಡಿನೆಲ್ಲ ತಿನ್ಕೊಂಡು ನಮ್ ಸೆಂಟರ್ ಆಗಿದ್ದಿದ್ ವಿದ್ಯಾವರ್ಧಕ ಕಾಲೇಜ್ ಕಡೆ ಹೊರಟು. ಹೋಗೋಕ್ ಮುಂಚೆ ಟೀ ಕಾಫಿ ಕುಡ್ಕೊಂಡು ಹೋಗೋದ ಅಂತ ಓದೋರು ಟೀ ಕಾಫಿ ಕುಡಿತಾನು ಕ್ವಶನ್ ಆನ್ಸರ್ ಕೇಳೋದ್ ನಡೀತಿತ್ತು. ಅಂತೂ ಇಂತೂ ನಮ್ ಲಾಸ್ಟ್ ಸೆಮ್ ಫಸ್ಟ್ ಎಕ್ಸಾಮ್ ನ ಒಂದ್ ಮಟ್ಟಕ್ಕೆ ಬರ್ದು ಈಚೆಗೆ ಬಂದು ಇನ್ನ ನಾನ್ ಯಾವ ರೀತಿ ಓದ್ತೀನಿ ಅಂತ ಈ ವ್ಲಾಗ್ ಅಲ್ಲಿ ಹೇಳ್ತೀನಿ ಅಂದಿದ್ದೆ. ನಂಗೆ ಅಂದ್ರೆ ನೈಟ್ ಎಷ್ಟೊತ್ತಾದ್ರೂ ಪರವಾಗಿಲ್ಲ, 1 ಗಂಟೆ 2 ಗಂಟೆ ಆದ್ರೂ ಓದ್ತೀನಿ. ಬೆಳಿಗ್ಗೆ ಲೇಟ್ ಆಗಿ ಎದ್ದೊಳ್ತೀನಿ. ಅದೇ ಬೆಳಿಗ್ಗೆ ಬೇಗ ಎದ್ದೋದ್ಬೇಕು ಅಂದ್ರೆ ಆಗದೇ ಇಲ್ಲ. ಇನ್ನ ಮಧ್ಯಾಹ್ನ ಊಟ ಮಾಡಿರ್ಲಿಲ್ಲ, ಸೊ ತುಂಬಾ ಹೊಟ್ಟೆ ಸಿತಿತ್ತು ಅಂತ ಮೊದ್ಲು ಬೇಲ್ಪುರಿ ತಿಂದು ಆಮೇಲೆ ದಹಿಪುರಿ ತಿನ್ಕೊಂಡು ಅಲ್ಲಿಂದ ಸಬರ್ಗ್ ಹೋಗಿ ನಮ್ KR ನಗರ ಬಸ್ ಹತ್ಕೊಂಡು ನಮ್ KR ನಗರಕ್ಕೆ ಬಂದ್ ಇಳ್ದೆ. ನಮ್ಮ ಮಮ್ಮಿ ಬಸ್ ಅಲ್ಲಿ ಇರುವಾಗ್ಲೇ ಫೋನ್ ಮಾಡಿ ಬಸ್ ಇಳ್ದಾದ್ಮೇಲೆ ಬಜಾರ್ ರೋಡ್ ಅಲ್ಲಿ ಆಂಜನೇಯನ್ ಕೂಸವ್ರಲ್ಲ ಅಲ್ಲಿಗೆ ಬಂದ್ಬಿಡು ಅಂತ ಹೇಳಿದ್ರು. ನನ್ನ ಅದೃಷ್ಟಕ್ಕೆ ನಾನು ಹೋಗೋದಕ್ಕೂ ಮಂಗಳಾರತಿ ಶುರು ಆಗೋದಕ್ಕೂ ಒಂದಾಯ್ತು. ಆರತಿ ನೋಡ್ಕೊಂಡು ದೇವ್ರ ಕೈ ಮುಕ್ಕೊಂಡು ಪ್ರಸಾದ ಇಸ್ಕೊಂಡ್ ಮನೆಗ್ ಬಂದು ಮನೆಗ್ ಹೋಗ್ತಿದಂಗೆ ಇವ್ರಗಳ ಸಂಭ್ರಮ ಅಂತೂ ನೋಡಕ್ಕೆ ಚಂದ. ಏನೋ ವರ್ಷಾನ್ಗಟ್ಲೆ ಇವರಿಂದ ದೂರ ಇದ್ದೆ, ಎಷ್ಟೋ ವರ್ಷ ಆದ್ಮೇಲೆ ಇವತ್ ಇವ್ರನ್ನ ಬಂದ್ ಮಾತಾಡಿಸ್ತಾ ಇದ್ದೀನಿ. ದಿನ ಎಲ್ಲೊಂಟೋಗಿದ್ದೆ, ತುಂಬಾ ಮಿಸ್ ಮಾಡ್ಕೋತಿದ್ದೆ ನಿನ್ನ ನಾನು ಅನ್ನೋ ತರ ಪ್ರತಿ ದಿನ ರಿಯಾಕ್ಟ್ ಮಾಡ್ತಾರೆ. ಇನ್ನ ನಮ್ ಚಾರ್ಲಿಗೆ ಕೆಣ್ಕೋದ್ರಲ್ಲಿ ಒಂಥರ ಮಜಾ ನಂಗೆ. ಸುಮಾರು ಜನ ಕಮೆಂಟ್ ಅಲ್ಲಿ ಕೇಳ್ತಿದ್ರಲ್ಲ ಚಾರ್ಲಿ ಎಲ್ಲಿ ಅಂತ. ನೋಡಿ ಇಲ್ಲೇ ಅವಳೆ ನಮ್ ಚೇಷ್ಟೆ ಪುಟ್ಟಿ ಚಾರ್ಲಿ. ಬಂದವಳೆ ಅವ್ರ ಜೊತೆ ಸುಮಾರು ತಾಟ ಆಡ್ಕೊಂಡು ನಿಂತಿದ್ದೆ. ಆದ್ಮೇಲೆ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ಊಟ ಮಾಡ್ಕೊಂಡು ನಮ್ ಮುನ್ನಿ ಮಕ್ಳು ಕಣ್ಣಲ್ಲಿ ಇನ್ಫೆಕ್ಷನ್ ಆಗಿತ್ತು. ಅದಕ್ಕೆ ಅದನ್ನೆಲ್ಲ ನೀಟಾಗಿ ಒಸಿ ಹತ್ತಿನ ಬಿಸಿನೀರಲ್ಲಿ ಶಾಖ ಕೊಡ್ತಿದ್ದೆ. ಇವತ್ತಿಗಿಷ್ಟೇ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.